ಗೆಳೆಯರೇ, ನಾವು ಇಲ್ಲಿ ಪ್ರೇಮಾಯತನ ಆಶ್ರಮದ ಬಾವಿಯಲ್ಲಿದ್ದೀವಿ. ಇದು 100 ವರ್ಷ ಹಳೆಯದಾದ ಬಾವಿ. ಇದರಲ್ಲಿ ತಾರನಾಥರು ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ರು. ಆಮೇಲೆ ಈ ಒಂದು ಬಾವಿಯ ಉಲ್ಲೇಖ 1935ರ ಏಷ್ಯಾ ಮ್ಯಾಗಝಿನ್, ಅಮೆರಿಕದಿಂದ ಪ್ರಕಟಗೊಳ್ಳುತ್ತಿದ್ದ ಏಷ್ಯಾ ಮ್ಯಾಗಝಿನ್ ಅಲ್ಲಿ ಈ ಬಾವಿಯ ಚಿತ್ರವನ್ನ ಎ ರಾಜಾರಾವ್ ಅವರು ಪಂಡಿತ್ ತಾರನಾಥರ ಬಗ್ಗೆ ಬರೆದ ಆರ್ಟಿಕಲ್ ನಲ್ಲಿ ಈ ಬಾವಿ ಚಿತ್ರ ಕೊಟ್ಟಿದ್ದಾರೆ. ಆ ಒಂದು ಮ್ಯಾಗಝಿನ್ ನಾನು 2021ರಲ್ಲಿ ತರಿಸಿದ್ದೀನಿ ಅಮೆರಿಕೆಯಿಂದ. ಸೊ ಈಗ ಬಾವಿಯಲ್ಲಿ ಹೆಂಗೆ ಹೋಗ್ಬೇಕಂತ ಅಲ್ಲೊಂದು ದ್ವಾರ ಇದೆ, ಅಲ್ಲೊಂದು ಮಾರ್ಗ, ಅಲ್ಲಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಟ್ರೈ ಮಾಡೋಣ ಒಳಗಡೆ ಏನಿದೆ ನೋಡೋಕೆ. ಬನ್ನಿ. ಬಾವಿಗೆ ಹೋಗ್ತಕ್ಕಂತ ಒಂಥರ ಗವಿ ತರ ಇದೆ. ಇಲ್ಲಿಂದ ಹೋಗ್ಬೋದು. ಸೊ ಈಗ ಈ ಬಾವಿಯ ಒಳಗಡೆ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಈ ತರ ಒಂದು ಗವಿಯ ಒಂದು ರೂಪದಲ್ಲಿ ಇಲ್ಲಿ ಒಳಗೆ ಹೋಗ್ಬೇಕು ನಿಧಾನವಾಗಿ. ಅಷ್ಟೇನು ಆಳ ಇಲ್ಲ. ಒಳಗೆ ಮಾತಾಡ್ಬೋದು. ಮತ್ತೆ ನಡಿ ನೀನ್ ಹಂಗೆ ಹೇಳಿ. ಅನ್ಬೇಡ ಮರ ನೀವು ಬರೋಣ, ಇಲ್ಲಿ ತೆಗಿತಿದ್ದೆ ಕೆಳಗಡೆಯಿಂದ. ಈಗ ಹೋಗ್ರಿ, ಹಂಗೆ ಹೋಗ್ರಿ, ಒಳಗೆ ಹೋಗ್ರಿ. ಸೊ ಇಲ್ಲಿ ನಾವು ಬಾವಿಯ ಒಳಗಡೆ ಹೋಗ್ತಾ ಇದೀವಿ. ಇಲ್ಲಿ ಧ್ಯಾನ ಮಾಡ್ತಕ್ಕಂಥ ಒಂದು ಸ್ಥಳಕ್ಕೆ ನೋಡೋಣ ಹೆಂಗಿದೆ ಅಂತ. ಓಕೆ. ಸೊ ಈ ತರ ಕೆಲವು ಮೆಟ್ಲುಗಳನ್ನು ಇಳಿಬೇಕಿಲ್ಲಿ. ಮೆಟ್ಲುಗಳನ್ನು ಇಳಿದ್ರೆ ಸ್ವಲ್ಪ ಇಲ್ಲಿ ಬ್ಯಾಟ್ರಿ ಲೈಟ್ ಹಾಕಪ್ಪ. ರೈಟ್, ವೆರಿ ಗುಡ್. ಸೊ ಒಳ್ಳೆ ವ್ಯವಸ್ಥಿತವಾಗಿ ಇಲ್ಲಿ ಒಂದು ರೂಮ್ ತರ ಕಟ್ಟಿದ್ದಾರೆ. ಸೊ ಇಲ್ಲಿ ಬಂದು ಸೊ ಇದು ನೋಡಿ, ಇಲ್ಲಿ ಬಂದ್ವಿ. ಬಂದಿವಿ ಇಲ್ಲಿ ಬಂದು. ಓಕೆ. ಇದು ಬಾವಿಯ ಒಳಗಡೆಯಿಂದ ಅಲ್ಲಿ ಮೇಲೆ ನಮ್ ಗೆಳೆಯ ಇದ್ದಾನೆ, ಗುರುರಾಜ್. ಸೊ ಇದು 100 ವರ್ಷ ಹಳೆಯ ಬಾವಿ. ಸೊ ಇಲ್ಲೆಲ್ಲ ನೋಡ್ಬೋದು. ಅಂದ್ರೆ ಏನು ನೀರಿದೆ, ಇನ್ನು ತುಂಬಾ ತಂಪಾಗಿದೆ. ಇದು ಧ್ಯಾನ ಮಾಡ್ತಕ್ಕಂಥ ಪ್ರಶಸ್ತವಾದ ಸ್ಥಳ. ಸೊ ನೋಡಿ, 100 ವರ್ಷ ಕೆಳಗಡೆ ಅವರು ಯಾವ ರೀತಿ ಧ್ಯಾನಕ್ಕೋಸ್ಕರ ಈ ಥರ ಎಲ್ಲ ಕಟ್ಕೊಂಡಿದ್ದಾರೆ. ಸೊ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೇನೆ. ಇಷ್ಟು ಸಲ ನಾನು ಆಶ್ರಮಕ್ಕೆ ಬಂದರೂ ಈ ಕಡೆ ಕೆಳಗಡೆ ಬಂದಿರಲಿಲ್ಲ. ಸೊ ಇದೊಂದು ವಿಶಿಷ್ಟ ಅನುಭವ. ಸರಿ, ಈಗ ನಾವು ಮುಂದೆ ಅಲ್ಲಿ ಪ್ರೇಮಾಯತನ ಆಶ್ರಮದ ಮೇನ್ ಬಿಲ್ಡಿಂಗ್ ಹೋಗೋಣ.